ಕೂಲಿ ಕಾರ್ಮಿಕ ದಂಪತಿಯ ಮಗ ಜೇವರುಣ್ ದ್ವಿತೀಯ ಪಿಯುಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ 600ಕ್ಕೆ 594. ಕೂಲಿ ಕಾರ್ಮಿಕ ದಂಪತಿಯ ಮಗ ಜೇವರುಣ್ ದ್ವಿತೀಯ ಪಿಯುಸಿ ಪರೀಕ್ಷೆಯ ಕಲಾ ವಿಭಾಗದಲ್ಲಿ 600ಕ್ಕೆ 594 ಅಂಕಗಳನ್ನು ಪಡೆದು ರಾಜ್ಯಕ್ಕೆ 3ನೇ ಸ್ಥಾನವನ್ನ ಪಡೆದು ಮಧುಗಿರಿ ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ತಾಲೂಕು ಕಸಬಾ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮದ ಕೂಲಿ ಕಾರ್ಮಿಕ ದಂಪತಿಯ ಜಯಣ್ಣ ಮತ್ತು ಲಕ್ಷ್ಮಮ್ಮನ ಮಗನಾದ ಜೇವರುಣ್ ಪಟ್ಟಣದ ಗೌತಮ ಬುದ್ಧ ಕಾಲೇಜಿನಲ್ಲಿ ಕಲಾ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡಿ 594 ಅಂಕಗಳನ್ನು ಪಡೆದಿದ್ದಾರೆ. ಕಾಲೇಜಿನ ಉಪನ್ಯಾಸಕರು, ಪೋಷಕರು ಹಾಗೂ ಗ್ರಾಮಸ್ಥರು ಜೇವರುಣ್ ಅವರು ಮಾಡಿರುವ ಸಾಧನೆಗೆ ಇಡೀ ಗ್ರಾಮವೇ ಸಂತಸಪಟ್ಟಿದ್ದಾರೆ. ಈತನ ಸಾಧನೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 625ಕ್ಕೆ 620 ಅಂಕಗಳನ್ನು ಪಡೆದು ಉತ್ತಮ ಸಾಧನೆ ಮಾಡಿದ್ದರು. ನನ್ನ ಹೆಸರು ವರುಣಾಜೆ, ನನ್ನ ತಂದೆಯ ಹೆಸರು ಜಯಣ್ಣ, ನನ್ನ ತಾಯಿ ಹೆಸರು ಲಕ್ಕಮ್ಮ ಜಿಎಲ್. ಇವರಿಬ್ಬರು ಕೂಲಿ ಕಾರ್ಮಿಕರು. ನನ್ನ ಸ್ವಂತ ಊರು ಮಧುಗಿರಿ ತಾಲೂಕು ಕಸಬಾ ವ್ಯಾಪ್ತಿಯ ಹೊಸಹಳ್ಳಿ ಗ್ರಾಮ. ನಾನು ದ್ವಿತೀಯ ಪಿಯುಸಿಯನ್ನು ಗೌತಮ ಬುದ್ಧ ಪದವಿ ಪೂರ್ವ ಕಾಲೇಜು ಮಧುಗಿರಿ ಇಲ್ಲೇ ವ್ಯಾಸಂಗ ಮಾಡಿದ್ದೇನೆ. ನಾನು ಪ್ರತಿದಿನ ಬೆಳಗ್ಗೆ ಎದ್ದು 8:15ಗೆ ಸರಿಯಾಗಿ ನಮ್ಮ ಊರಿನಿಂದ ಮಧುಗಿರಿಗೆ ಬಂದು ಪ್ರತಿದಿನ 9 ಗಂಟೆಗೆ ವಿಶೇಷ ತರಗತಿಯನ್ನು ಅಟೆಂಡ್ ಆಗಿ ನಂತರ ಅಂದಿನ ಪಾಠವನ್ನು ಕೇಳಿದ ನಂತರ ಮನೆಗೆ ಹೋಗಿ ಅಂದು ಮಾಡಿದ ಪಾಠವನ್ನು ಅಂದರೆ 12 ಆಗಬಹುದು ಅಥವಾ 1 ಗಂಟೆ ಆಗಬಹುದು ಕಂಪ್ಲೀಟ್ ಮಾಡೇ ಮಲಗುತ್ತಿದ್ದದ್ದು. ಈ ರೀತಿ ಮಾಡಿದ್ರಿಂದಾಗಿ ನನಗೆ ಈ ವರ್ಷದ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ 600 ಅಂಕಗಳಿಗೆ 594 ಅಂಕಗಳನ್ನು ಪಡೆಯಲು ಸಹಾಯವಾಯಿತು. ಮತ್ತೊಂದು ಇನ್ನೇನು ಹೇಳಬೇಕಪ್ಪ ಅಂದರೆ, ನಾನು ಯಾವುದೇ ಟೈಮಲ್ಲಿ ನಮ್ಮ ಲೆಕ್ಚರರ್ಸ್ಗೆ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ನನಗಿರೋ ಡೌಟ್ಗಳನ್ನು ಕೇಳಿದಾಗ ನಮ್ಮ ಲೆಕ್ಚರರ್ಸು ಯಾವುದೇ ಬೇಜಾರು ಮಾಡ್ಕೊಳ್ದಂಗೆ ನನಗೆ ಏನೇ ಡೌಟ್ ಇದ್ದರೂ ಆ ಕ್ಷಣದಲ್ಲೇ ಬಗೆಹರಿಸ್ತಿದ್ರು. ಈ ರೀತಿ ಮಾಡೋದ್ರಿಂದ ಈ ಒಂದು ಫಲಿತಾಂಶವನ್ನು ಪಡೆಯಲು ಸಾಧ್ಯ ಆಗಿದೆ. ಇನ್ನೊಂದು ವಿಷಯ ಏನಂದರೆ, ನನ್ನ 2 ವರ್ಷದ ಶೈಕ್ಷಣಿಕ ಪ್ರವಾಸದ ವೆಚ್ಚವನ್ನು ಪ್ರಥಮ ಪಿಯುಸಿಯಲ್ಲಿ ನಮ್ಮ ಪ್ರಾಂಶುಪಾಲರಾದಂತಹ ವಿ ಶ್ರೀನಿವಾಸ್ ಸರ್ ಅವರು ಮತ್ತು ದ್ವಿತೀಯ ಪಿಯುಸಿಯಲ್ಲಿ ನಮ್ಮ ಆಂಗ್ಲ ಭಾಷೆ ಉಪನ್ಯಾಸಕರಾದಂತಹ GS ದೊಡ್ಡಮಲ್ಲಯ್ಯ ಸರ್ ಅವರು ನನಗೆ ಫೀಸನ್ನು ಕೊಟ್ಟು ನನಗೆ ಎನ್ಕರೇಜ್ ಮಾಡಿದ್ದಾರೆ. ನನ್ನ ಕಾಲೇಜು ಫೀಸ್ ಕಟ್ಟಕ್ಕೆ ಸಾಧ್ಯ ಆಗ್ತಿದ್ದಾಗ ನಮ್ಮ ಕಾಲೇಜಿನ GS ದೊಡ್ಡಮಲ್ಲಯ್ಯ ಸರ್ ಅವರು ನನ್ನ ಪ್ರಥಮ ಪಿಯುಸಿಯ ಪೂರ್ಣ ವೆಚ್ಚವನ್ನು ಅವರೇ ಭರಿಸಿದ್ದಾರೆ. ಮತ್ತು ಸೆಕೆಂಡ್ ಪಿಯುಸಿಯಲ್ಲಿ ಸ್ವದಾ ಫೌಂಡೇಶನ್ ಅನ್ನುವಂಥ ಫೌಂಡೇಶನ್ ನನ್ನ ಪೂರ್ತಿ ವೆಚ್ಚವನ್ನು ಭರಿಸಿದೆ. ನಾನು ಅವತ್ತು ಮಾಡಿದ ಪಾಠನ ಅವತ್ತೇ ಓದೋದ್ರ ಜೊತೆಗೆ ನನಗೆ ಅರ್ಥ ಆಗೋ ಭಾಷೆಯಲ್ಲಿ ಸಣ್ಣ ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಳ್ತಿದ್ದೆ. ಮತ್ತು ಕೆಲವು ವಿಷಯಗಳ ನೋಟ್ಸನ್ನು ನಾನೇ ಸ್ವಂತವಾಗಿ ಬರ್ಕೊಳ್ತಿದ್ದೆ. ಇದರಿಂದ ನನಗೆ ಓದೋಕ್ಕೆ ಅನುಕೂಲ ಆಗೋದು. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ, ನಾನು SLC ಬಂದಾಗಲಿಂದ ನಮ್ಮ ಮನೆಯಲ್ಲಿ TV ಇದ್ರೂ ಸಮೇತ ಅದ್ರ ಕೇಬಲನ್ನು ಕಟ್ ಮಾಡಿ ಮೂಲೆಗಿಟ್ಟಿದ್ದೀವಿ. ಈಗಿನ ವಿದ್ಯಾರ್ಥಿಗಳು ಏನು ತಿಳ್ಕೋಬೇಕು ಅಂದರೆ, TV ಮತ್ತು ಮೊಬೈಲಿಂದ ದೂರ ಇದ್ದರೆ ಮಾತ್ರ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡಲು ಸಾಧ್ಯ. ನಾನು SSLCಯಲ್ಲಿ 625 ಅಂಕಗಳಿಗೆ 620 ಅಂಕಗಳನ್ನು ತೆಗೆದುಕೊಂಡರೂ ಸಹ ನಮ್ಮ ಗಣಿತ ಶಿಕ್ಷಕರಾದಂಥ ಮಂಜುನಾಥ್ MN ಸರ್ ಅವರು ಮುಂದೆ ನಿನ್ನ ಭವಿಷ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯೋಗ ಆಗುತ್ತೆ ಅಂತ ನನ್ನನ್ನು ಕಲಾ ವಿಭಾಗಕ್ಕೆ ಗೌತಮ ಬುದ್ಧ ಪದವಿ ಪೂರ್ವ ಕಾಲೇಜಿಗೆ ಅಡ್ಮಿಷನ್ ಮಾಡಿದ್ರು. ಅವರು ಇಂದಿಗೂ ಸಹ ನನಗೆ ಮೆಂಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮತ್ತು ನನ್ನ SLCಯಲ್ಲಿದ್ದಂಥ ಎಲ್ಲ ಶಿಕ್ಷಕರಿಗೂ ಹಾಗೂ ನನ್ನ ಗೌತಮ ಬುದ್ಧ ಪದವಿ ಪೂರ್ವ ಕಾಲೇಜಿನ ಆಡಳಿತ ಸಿಬ್ಬಂದಿ ಮತ್ತು ಎಲ್ಲ ಉಪನ್ಯಾಸಕರು, ಪ್ರಾಂಶುಪಾಲರು ಎಲ್ಲರಿಗೂ ಸಹ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಲು ಇಚ್ಛಿಸುತ್ತೇನೆ. ನಾನು ಮುಂದಿನ ವಿದ್ಯಾಭ್ಯಾಸಕ್ಕಾಗಿ BA ಪದವಿಯನ್ನು ತುಮಕೂರು ಯೂನಿವರ್ಸಿಟಿಯಲ್ಲಿ ಓದಬೇಕು ಅಂತ ಬಯಸಿದ್ದು ENG SP ಎಂಬ ಕಾಂಬಿನೇಷನನ್ನು ತಗೊಳ್ತಾ ಇದ್ದೇನೆ. ಮುಂದೆ ನಾನು BA ಮುಗಿದ ತಕ್ಷಣ IAS ಕೋಚಿಂಗನ್ನು ಪಡೆದು UPSC ಎಕ್ಸಾಮನ್ನು ಅಟೆಂಡ್ ಮಾಡೋದು ನನ್ನ ಮುಖ್ಯ ಗುರಿಯಾಗಿದ್ದು IAS ಆಗುವುದು ನನ್ನ ಒಂದು ಕನಸಾಗಿದೆ ಅಂತ ಹೇಳ್ಬೋದಾಗಿದೆ.